ಗೈಸ್, ದಿಸ್ ಇಸ್ ಸೂರಜ್ ಫ್ರಮ್ ಫಿಲ್ಮಿ ಸೂರಜ್ ಅಂಡ್ ನೀವು ನಮ್ಮೊಟ್ಟಿಗೆ ನೋಡ್ತಾ ಇರ್ಬೋದು ಆರ್ಯವರ್ಧನ್ ಅವರಿದ್ದಾರೆ. ಸೊ ಖನನ ಖ್ಯಾತಿ ಆಗಿರುವಂಥ ಹೀರೋ ನಮ್ಮೊಟ್ಟಿಗೆ ಇದ್ದಾರೆ. ಸರ್, ವೆಲ್ಕಮ್ ಟು ದ ಚಾನಲ್ ಸರ್. Thank you. Yes. So sir, first of all, how was your journey before with Khanana? Khanana was literally wonderful. Okay. ಒಂದು ಅದ್ಭುತ. ನೀವು ಒಂದು ಮಗು ಆ ತಾಯಿಗೆ ಸಿಗೋ ಒಂದು ಖುಷಿ, ಆ ಮಗು ಭೂಮಿಗೆ ಬಂದಾಗ ಎಷ್ಟು ಆ ಒಂದು ಹೇಗೆ ಖುಷಿ ಸಿಗುತ್ತಲ್ಲ, ಆ ಖುಷಿನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಬಿಕಾಸ್ Khanana is like our baby, which is going to get delivered on May 10th. Yes, this May 10th is going to be delivered on three languages. Yes. Kannada, Telugu, Tamil. ದಯವಿಟ್ಟು ನೋಡಲೇಬೇಕು. Yes, go ahead with questions. ಸರ್, ನಿಮಗೆ ಈಗ ಖನನ ಮಾಡಿದ್ದೀರಾ. ಸೊ ಪ್ರೀವಿಯಸ್ಲಿ ಯು ಹ್ಯಾಡ್ ಡನ್ March 22nd. ಸೊ ಅದು ಅದ್ಭುತವಾಗಿ ಲೈಕ್ ಇಟ್ಸ್ ಎ ವೆರಿ ಗುಡ್ ಕಂಟೆಂಟ್ ಸ್ಟೋರಿ ಆಗಿ ಬಂದಿದೆ. ಸೊ ಈವನ್ ಈಗ ನಾವು ಟಿವಿಯಲ್ಲೂ ತುಂಬ ಟೆಲಿಕಾಸ್ಟ್ ಆಗ್ತಾ ಇದೆ. ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಸೊ ಈವನ್ ಪೀಪಲ್ ಮೈಟ್ ಬಿ ನಾಟ್ ನೋಯಿಂಗ್ ದಟ್ ಯು ಆರ್ ದ ಸೇಮ್ ಆಕ್ಟರ್ ವಿಚ್ ಯು ಡಿಡ್ ಇನ್ ಸಲ್ಮಾನ್ ಪಾತ್ರ ಮಾಡಿದ್ದು ಅಂತ ಗೊತ್ತಿರಲ್ಲ. ಸೊ ಅದೇ ಒಂದು ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳಿ ಸರ್. March 22. ಒಳ್ಳೆ ಒಂದು ಚಿತ್ರಣ ನನಗೆ ನೆನಪಿಸಿದ್ರಿ. ಸಲಾಮ್ ಅಲೈಕುಮ್ ಸಬಿಕು. ಸಲ್ಮಾನ್ ಬಾಯ್ಕೋ ಜೈ. ಮಾಜಿ 22 ಚಿತ್ರ ನೀವು ನೋಡಿದರೆ ಈ ಕೂಗುಗಳು ನಿಮಗೆ ನೆನಪಿಗೆ ಬರ್ಬೋದು. ಹೌದು, ಎಲೆಕ್ಷನ್ಗೋಸ್ಕರ ಸಮಾಜಕ್ಕೋಸ್ಕರ ಅಲ್ಲೂ ಫೈಟ್ ಮಾಡ್ತೀನಿ. ನಾನು ಯಾವುದೇ ಚಿತ್ರ ಒಪ್ಕೋಬೇಕಾದ್ರೂ ಸಮಾಜನ ಒಂದು ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡೆ ನಾನು ಚಿತ್ರನ ಚೂಸ್ ಮಾಡ್ತೀನಿ. ಸೊ ಖನನೂ ಒಂದು. ಖನನ ಏನಕ್ಕಪ್ಪ ನಾನು ಚೂಸ್ ಮಾಡಿದೆ? ಒಂದು ಲೈಫಲ್ಲಿ ಒಬ್ಬರಿಗೆ ಒಬ್ಬ ಮನುಷ್ಯ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು, ಏನು ಬೇಕಾದ್ರೂ ಡಿಸ್ಟ್ರಾಯ್ ಮಾಡ್ಬೋದು. ಯಾವುದನ್ನು ಬೇಕಾದ್ರೂ ಅವನು ಸ್ಥಾಪನೆ ಮಾಡ್ಬೋದು, ಯಾವುದನ್ನು ಬೇಕಾದ್ರೂ ಅವನು ಧ್ವಂಸ ಮಾಡ್ಬೋದು. ಇದೆಲ್ಲ ಆಗೋಕ್ಕೆ ಕೆಲವು ಫ್ಯಾಕ್ಟರ್ಸ್ ಬರುತ್ತೆ. ಏನಂದರೆ ಲವ್, ಹಾನೆಸ್ಟಿ, ನಂಬಿಕೆ. ಇದು ತುಂಬ ಬಹುಮುಖ್ಯ. ಏನಕ್ಕೆ ಅಂದರೆ ಇಷ್ಟು ಸಪೋರ್ಟ್ ಸಿಕ್ಬಿಟ್ರೆ ಒಬ್ಬ ಮನುಷ್ಯ ಏನು ಬೇಕಾದ್ರೂ ಸಾಧಿಸ್ಬೋದು. ಅದಕ್ಕೆ ಕೆಲವು ಜನ ಹೇಳ್ತಾರೆ ಪ್ರೀತಿಗಿರೋ ಶಕ್ತಿನೇ ಅದು ಅಂತ. ಕೆಲವು ಜನ ಪ್ರೀತಿಯನ್ನೇ ತುಂಬ ಮುಖ್ಯವಾಗಿ ಕನ್ಸಿಡರ್ ಮಾಡಿಬಿಡ್ತಾರೆ. ಬಟ್ ಪ್ರೀತಿಗಿಂತ ಅದಕ್ಕೂ ಮುಖ್ಯವಾಗಿರೋದು ಒಂದು ನಂಬಿಕೆ, ಅದಕ್ಕೂ ಮಿಗಿಲಾದದ್ದು ಬದುಕು. ಸೊ ಖನನ ಚಿತ್ರ ಬದುಕಿನ ಬಗ್ಗೆ ಹೇಳಕ್ಕೆ ಹೊರಟಿದೆ. ನಾವು ಅನ್ಕೊಳ್ತೀವಿ ಪ್ರೀತಿನೇ ದೊಡ್ಡದು, ಇನ್ನೊಬ್ರು ಅನ್ಕೊಳ್ತಾರೆ ನಂಬಿಕೆ ದೊಡ್ಡದು, ಇನ್ನೊಬ್ರು ಅನ್ಕೊಳ್ತಾರೆ ಮತ್ತೊಂದು ದೊಡ್ಡದು ಅಂತ. ಬಟ್ ಎಲ್ಲದಕ್ಕೂ ಮಿಗಿಲಾಗದ್ದು ನನ್ನ ಬದುಕು. ನಾನು ಚೆನ್ನಾಗಿದ್ರೆ ಒಂದು 10 ಜನಕ್ಕೆ ಒಂದು ಬದುಕಿಗೆ ದಾರಿ ಮಾಡಿಕೊಡ್ಬೋದು. ಖನನ ಅದನ್ನೇ ತೋರ್ಸಕ್ಕೆ ಹೋಗಿದೆ. ಒಂದು ಸಮಾಜನ, ಒಂದು ಫ್ಯಾಮಿಲಿ ಒಬ್ಬ ವ್ಯಕ್ತಿ ಪರಿವರ್ತನೆ ಆದರೆ ಅಫ್ಕೋರ್ಸ್ ಇಟ್ಸ್ ಲೈಕ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಒಂದು ಫ್ಯಾಮಿಲಿನಲ್ಲಿ ಪರಿವರ್ತನೆ ಆದರೆ ಆ ಫ್ಯಾಮಿಲಿನೇ ಪರಿವರ್ತನೆ ಆದಾಗ, ಆ ಫ್ಯಾಮಿಲಿ ಪರಿವರ್ತನೆ ಆದಾಗ ಇಡೀ ಸಮಾಜನೇ ಪರಿವರ್ತನೆ ಆದಂತೆ. ಸೊ ಇಡೀ ಸಮಾಜನೇ ಪರಿವರ್ತನೆ ಆದಾಗ ಇಡೀ ಪ್ರಪಂಚನೇ ಪರಿವರ್ತನೆ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಆರ್ಯವರ್ಧನ್ ಯಾವತ್ತು ಒಂದು ಸ್ಕ್ರಿಪ್ಟ್ನ ಚೂಸ್ ಮಾಡಬೇಕಾದ್ರೆ ಸಮಾಜಕ್ಕೆ ಒಳ್ಳೇದಕ್ಕೋಸ್ಕರ, ಸಮಾಜದಲ್ಲಿರೋ ಜನಗಳಿಗೆ ಒಳ್ಳೇದು ಮಾಡೋದಕ್ಕೋಸ್ಕರನೇ ಸ್ಕ್ರಿಪ್ಟ್ನ ಚೂಸ್ ಮಾಡ್ತಾನೆ. ಸೊ ಖನನ ಒಂದು March 22 ಒಂದು ಇಟ್ ಹ್ಯಾಸ್ ಆಲ್ರೆಡಿ ಬೀನ್ ಒನ್ ಆಫ್ ದ ಬೆಸ್ಟ್ ಮೂವೀಸ್. ರಾಷ್ಟ್ರ ಪ್ರಶಸ್ತಿ ಕೂಡ ಗಳಿಸಿದೆ. ಒಂದು ಹೆಮ್ಮೆಯ ಗರ್ವದ ಮಾತು. ನನ್ನ 2ನೇ ಚಿತ್ರ ಖನನ ಹೀರೋ ಆಗಿ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ, ಆ ಖುಷಿನ ನಿಜ ಮಾಡೋಕ್ಕೆ ನೀವು ದಯವಿಟ್ಟು ಸಪೋರ್ಟ್ ಮಾಡಬೇಕು. May 10ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ಸ್ಗೆ ಹೋಗಿ ನೋಡಿ. ಏನಕ್ಕೆ ಥಿಯೇಟರ್ಸ್ಗೆ ಹೋಗಬೇಕು ಅಂದರೆ ಸೌಂಡ್ ಎಕ್ಸ್ಪೀರಿಯನ್ಸ್, ವಿಜುವಲ್ಸ್. ಅದು ನಮಗೆ ಟಿವಿನಲ್ಲಿ ನಮ್ಮ ಮನೆಯಲ್ಲಿ ಹೋಮ್ ಥಿಯೇಟರ್ ಇದ್ರೂ ಸಿಗಲ್ಲ. ಏನಕ್ಕೆ ಅಂದರೆ ಆ ಜನ ಒಂದು ಕಮ್ಯುನಿಟಿನಲ್ಲಿ ನೋಡಿದಾಗ ಸಿಗೋ ಒಂದು ಥ್ರಿಲ್, ಆ ಎಕ್ಸ್ಪೀರಿಯನ್ಸ್ ಒಂದು ಮನಸ್ಸಿಗೆ ಟಚ್ ಆದಾಗ ಅದರಲ್ಲಾಗೋ ಪರಿವರ್ತನೆ ರೇಂಜೇ ಬೇರೆ. ಅದಕ್ಕೋಸ್ಕರನೇ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳೋದು, ಅಷ್ಟೇನೆ, ಬೇರೆ ಇಲ್ಲ. ಬಟ್ ಖನನ ಇಸ್ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆ್ಯಂಡ್ ಐ ಲವ್ ಇಟ್. ಯು ವಿಲ್ ಆಲ್ಸೋ ಲವ್ ಇಟ್, ಐ ನೋ ದ್ಯಾಟ್. ಸೊ ನಾವು ಇದ್ರಲ್ಲಿ ನೋಡ್ತಿರ್ಬೋದು ಸರ್, ನಿಮ್ಮ ಪೋಸ್ಟರ್ಸ್ ಆಗಿರ್ಬೋದು. ಸೊ ಅದ್ರಲ್ಲಿ ಫುಲ್ ವಾಯ್ಲೆಂಟ್ ಆಗಿದೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಡೂಡ್ ಕಾಲೇಜ್ ಡೂಡ್ ತರ. ಬಟ್ ಹೇಗೆ, ಹೌ ಮೆನಿ ಪಾತ್ರಸ್ ಯು ವಿಲ್ ಬಿ ಹೋಲ್ಡಿಂಗ್ ಇನ್ ದಿಸ್ ಫಿಲಮ್? ಓಕೆ, ಈ ಮೂವಿನಲ್ಲಿ ಆಲ್ಮೋಸ್ಟ್ ಒಂದು 5 ಶೇಡ್ಸ್ ಇದೆ. ಸೊ ನೀವು ಯಾವ ಶೇಡ್ಸ್ ನೋಡ್ಕೊಂಡು ಬಂದ್ರೂ ಯು ಕೆನ್ ನಾಟ್ ರೆಕಗ್ನೈಸ್, ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಇದು ಇವರೇನಾ ಹೀರೋನೇನಾ, ಹೀರೋ ಅಣ್ಣನ ತಮ್ಮನ, ಅಥವಾ ಇದು ಹೆಂಗಿದು, ಅಷ್ಟಷ್ಟು ವೇರಿಯೇಷನ್ಸ್ ಇದೆಯಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಮೈ ಡಿಸೈನರ್ಸ್ ಆ್ಯಂಡ್ ಮೈ ಮೇಕಪ್, ಆ್ಯಂಡ್ ಎಸ್ಪೆಷಲಿ ಐ ಶುಡ್ ರಿಮೆಂಬರ್ ಹಿಸ್ ನೇಮ್ on this moment because his name is Venkat Kokkaripatti. He's from Hyderabad.
ಈಸ್ ಒನ್ ಆಫ್ ಮೈ ಲವ್ಲಿಯೆಸ್ಟ್ ಹೇರ್ ಸ್ಟೈಲಿಸ್ಟ್. ಸಿ, ಒಬ್ಬ ವ್ಯಕ್ತಿಗೆ ಅವನ ಮುಖದಲ್ಲಿ ಇರುವ ಒಂದು ಆಕಾರ, ಐ ಮೀನ್ ಆ ಒಂದು ಎಮೋಷನ್ಸ್ನ ಕ್ಯಾರಿ ಮಾಡಬೇಕು ಅಥವಾ ಚೇಂಜ್ ಓವರ್ ಕೊಡಬೇಕು ಅಂದರೆ ಹೇರ್ ಸ್ಟೈಲಿಂದ ಮಾತ್ರ ಸಾಧ್ಯ. ನೀವು ಹೇರ್ ಸ್ಟೈಲ್ ಚೇಂಜ್ ಮಾಡ್ತಿದ್ದಂಗೆ ಮುಖದಲ್ಲಿ ಬರುವಂತಹ ಒಂದು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಖಂದನ ಈಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ನೀವು ನೋಡಿ ಅದನ್ನ ನಿಮಗೆ ನೀವೇ ರಿಯಲೈಸ್ ಮಾಡ್ಕೋಬಹುದು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಸೊ ಅಟ್ಲೀಸ್ಟ್ ದಿಸ್ ಇಸ್ ಒನ್ ಆಫ್ ದ ಪಾಯಿಂಟ್ಸ್ ವೇರ್ ಯು ಹ್ಯಾವ್ ಟು ವಾಚ್ ಖಂದನ. ಹೆಂಗೆ ಹೇರ್ ಸ್ಟೈಲ್ ಕೂಡ ಡಿಫರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಔಟ್ ಆಫ್ ಸಾಕಷ್ಟು ರೀಸನ್ಸ್ಗಳಲ್ಲಿ ಇದೊಂದು ರೀಸನ್ನು. ಸೊ ಸರ್, ಮತ್ತೆ ಈಗ ಈ ಮಾರ್ಚ್ 22 ಇಟ್ ವಾಸ್ ಲೈಕ್ ಮೂವಿ ತುಂಬ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡೋ ಥರ ಇತ್ತು. ಸೊ ಇದರಲ್ಲಿ ಅಲಾಂಗ್ ವಿತ್ ದ ಮೆಸೇಜ್, ಸೊ ವಾಟ್ ಎಲ್ಸ್ ಪೀಪಲ್ ಕ್ಯಾನ್ ಎಕ್ಸ್ಪೆಕ್ಟ್? ಮೇ ಬಿ ಫೈಟಿಂಗ್ ಆರ್ ಎಲ್ಸ್ ಲೈಕ್ ರೊಮ್ಯಾನ್ಸ್, ಸೊ ವಾಟ್ ಎಕ್ಸಾಕ್ಟ್ಲಿ ಲೈಕ್ ಎಲ್ಲ ಮಿಕ್ಸ್ ಆಗಿರುತ್ತೆ ಆರ್ ಎಲ್ಸ್ ಇಟ್ಸ್ ಲೈಕ್ ಓನ್ಲಿ ಬೇಸ್ಡ್ ಆನ್ ಸಮ್ ಮೆಸೇಜ್ ದಟ್ ಯು ಆರ್ ಟ್ರೈಂಗ್ ಟು ಕನ್ವೆ ಟು ದ ಪೀಪಲ್? ಖಂದನ ಚಿತ್ರದಲ್ಲಿ ನಾವೇನೇ ಹೇಳಕ್ಕೆ ಹೊರಟಿದ್ದೀವಲ್ವಾ, ಇದು ಪೌರಾಣಿಕ ಅಥವಾ ಒಂದು ಸ್ವಾತಂತ್ರ್ಯ ಭರಿತ ಚಿತ್ರ ಅಥವಾ ಏನೋ ಒಂದು ಫ್ಲ್ಯಾಟ್ ನಾನು ಏನೋ ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದಲ್ಲ. ಏನೇನು ಮಸಾಲೆ ಬೇಕೋ, ಸೊ ಆ ಸಾಂಬಾರು ಯಾವ ಥರ ಮಸಾಲೆನ ಎಷ್ಟೆಷ್ಟು ಹಾಕಬೇಕು ಅಷ್ಟೆಷ್ಟು ಹಾಕಿದ್ರೆ ಎಷ್ಟು ಸುಮಧುರವಾಗಿ ಆ ಒಂದು ಟೇಸ್ಟ್ ಬರುತ್ತೋ ಆ ಥರ ಖಂದನ ತಯಾರಾಗಿದೆ. ಸಿ, ಫೈಟ್ ಅನ್ನೋದು ನೆಸೆಸಿಟಿ ಇಲ್ಲ. ಏನು ಗೊತ್ತಾ, ಮುಂಚೆ ವೆಪನ್ಸ್ ಇರಲಿಲ್ಲ, ಲಾಂಗು ಮಚ್ಚಿಡ್ಕೊಳ್ಳೋರು, ಕೊಚ್ಚಬೇಕಾಗಿತ್ತು, ಲಾನು ಸರಿಯಾಗಿರಲಿಲ್ಲ. ಬಟ್ ಇವಾಗ ಈ ಜನ್ರೇಷನ್ ಇರೋದ್ರಿಂದ, ಆ್ಯಂಡ್ ದಟ್ ಟು ಐ ಆಮ್ ಆನ್ ಆರ್ಕಿಟೆಕ್ಟ್. ಸೊ ಆಬ್ವಿಯಸ್ಲಿ ಆರ್ಕಿಟೆಕ್ಟ್ ಅಂದಾಗ ಅವನು ಇಂಟೆಲಿಜೆಂಟ್ ಆಗಿರ್ತಾನೆ. ಆ್ಯಂಡ್ ಹಿ ಯುಟಿಲೈಸಸ್ ಹಿಸ್ ಮೆಮರಿ, ಹಿಸ್ ಬ್ರೈನ್ ಪವರ್. ಅವನ ಒಂದು ಬುದ್ಧಿಶಕ್ತಿನ ಉಪಯೋಗಿಸ್ಕೊಂಡು ಯಾವ ಥರ ಷಡ್ಯಂತ್ರನ ರಚಿಸಬೇಕು, ಅವನಿಗೆ ಮೋಸ, ನಂಬಿಕೆ ದ್ರೋಹ, ಪ್ರೀತಿನಲ್ಲಿ ಮೋಸ ಮಾಡಿದವ್ರಿಗೆ ಯಾವ ಥರ ಅವನು ಒಂದು ನೆಟ್ನ ಹಾಕಿ ಬಲೆ ಹಿಡಿಬೇಕು ಅನ್ನೋದನ್ನು ಅವನು ತೋರಿಸ್ತಾ ಹೋಗ್ತಾನೆ ಚಿತ್ರದಲ್ಲಿ. ವೆಲ್ಕಮ್ ಟು ಡ್ಯಾನ್ಸ್. ಸೊ ಹೇಗಿದೆ ಸರ್, ಲೈಕ್ ಇನ್ ಫಸ್ಟ್ ಮೂವಿಯಿಂದ ಈ ಮೂವಿಗೆ, ಸೊ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಮೋರ್ ಲೈಕ್ ಫಾರ್ ಕೈಂಡ್ ಆಫ್ ಡ್ಯಾನ್ಸಿಂಗ್ ಇನ್ ದಿಸ್ ಮೂವಿ? ಸಿನ್ಸ್ ಇಟ್ಸ್ ಎ ರೊಮ್ಯಾಂಟಿಕ್ ಥ್ರಿಲ್ಲರ್ ಜಾನ, ಡ್ಯಾನ್ಸ್ ಹೌದು ಸನ್ನಿವೇಶಕ್ಕೆ ಎಷ್ಟು ಬೇಕೋ ಅದನ್ನು ನಾನು ಮಾಡಿದ್ದೀನಿ. ಓಕೆ. ಆ್ಯಂಡ್ ಸಿನ್ಸ್ ಇಟ್ ಗೋಸ್ ವಿತ್ ಮೈಲ್ಡ್ ಮೆಲೋಡಿಯಸ್ BGM, ಓಕೆ, ಲಾಟ್ ಆಫ್ ಮಾಂಟೇಜಸ್ನ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಒಂದು ಐಟಮ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೀನಿ. ನಿಮಗೆ ಏನು ಇನ್ಸ್ಪೈರ್ ಮಾಡ್ತೀವಿ ಸರ್ ಟು ಲಾಂಚ್ ಇನ್ ಅದರ್ ಲ್ಯಾಂಗ್ವೇಜಸ್? ಸೊ ಯೂಶಲಿ ಲೈಕ್ ಇನ್ ಕನ್ನಡ ಮೂವಿ ಇಟ್ಸ್ ವೆರಿ ರೇರ್, ಲೈಕ್ ಈವನ್ ನಾಟ್ ದಟ್ ಕಾಮನ್ ರಿಲೀಸಿಂಗ್ ಇನ್ ಅದರ್ ಲ್ಯಾಂಗ್ವೇಜಸ್. ಸೊ ನಿಮಗೆ ಏನು ಮೇಡಪ್ ಆಯ್ತು ಲೈಕ್ ಮೈಂಡಲ್ಲಿ, ಸೊ ಐ ಶುಡ್ ರಿಲೀಸ್ ಇನ್ ದೀಸ್ 3 ಲ್ಯಾಂಗ್ವೇಜಸ್ ಅಂತ? ಓಕೆ, ಆಸ್ ಆರ್ ಅಗೇನ್ ಇದಕ್ಕೂ ಸಮಾಧಾನ ಹೇಳ್ತೀನಿ. ಏನಕ್ಕೆ ಅಂದರೆ, ಸಿ, ನಾವು ಏನಾರ ಒಂದು ಚಿತ್ರ ಆಗಲಿ ಪ್ರೆಸ್ ಆಗಲಿ ಏನೇ ಆಗಲಿ, ನಾವು ಏನೇ ಹೇಳಕ್ಕೆ ಹೊರಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಅವ್ರಿಗೆ ಮುಟ್ಟಬೇಕು ಅಲ್ವಾ? ಸೊ ಕನ್ನಡದಲ್ಲಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಕನ್ನಡ ಮಾತಾಡೋ ಬಳಗಕ್ಕೆ ಮಾತ್ರ ರೀಚ್ ಆಗುತ್ತೆ. ಸೊ ತೆಲುಗು ಅವ್ರಿಗೆ ಸ್ವಲ್ಪ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದು ಕಮರ್ಷಿಯಲ್ ಎಲಿಮೆಂಟ್ಸೂ ಬರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಮನಿ, ಮೇಕಿಂಗ್ ಪ್ರಾಫಿಟ್ಸ್, ಅದ್ರಲ್ಲಿ ಕೂಡ ಈ 3 ಸಬ್ಜೆಕ್ಟ್ ಮಾಡಿದಾಗ ಪ್ರಾಫಿಟ್ಸ್ ಕೂಡ ಹೆಚ್ಚಾಗುತ್ತೆ, ರಿಸ್ಕೂ ಜಾಸ್ತಿ ಇರುತ್ತೆ. ಸೊ ಪ್ರಾಫಿಟ್ ಹೆಚ್ಚಾಗಿದ ತಕ್ಷಣ ರಿಸ್ಕು ಕಡಿಮೆ ಆಗುತ್ತೆ ಅಂತ, ರಿಸ್ಕು ಅದು ಡಬಲ್ ಆಗುತ್ತೆ. ಸೊ ಅದರಲ್ಲಿ ಅಲ್ಲೂ ಹೋರಾಟ ಮಾಡಬೇಕು. ಸೊ ಇದು ಏನಕ್ಕೆ ನಾವು 3 ಭಾಷೆನಲ್ಲಿ ಮಾಡ್ತೀವಿ ಅಂದರೆ, ನಮ್ಮ ಮೆಸೇಜ್ನ ಎಲ್ಲರೂ ಮ್ಯಾಕ್ಸಿಮಮ್ ಪೀಪಲ್ಗೆ ರೀಚ್ ಆಗಲಿ, ನಮ್ಮ ಸದರ್ನ್ ರೀಜನ್ಗೆ ರೀಚ್ ಆಗಲಿ. ಇಲ್ಲಿ ಟಚ್ ಆದರೆ ಅಲ್ಲಿ ನಾರ್ತ್ ಎಫೆಕ್ಟ್ ಆಗುತ್ತೆ. ಓಕೆನಾ? ಸೊ ಆವಾಗ ಅವರು ರೀಮೇಕ್ಸ್ ಆಗಲಿ ಅಥವಾ ಮತ್ತೊಂದಾಗಲಿ ಕೇಳೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲ ಕಾನ್ಸಂಟ್ರೇಟ್ ಮಾಡಿದ್ರೆ, ಇದೇನು ಮುಖ್ಯವಾಗಿ ನಾವು ಏನೇ ಮಲಯಾಳಂ ಆಗ್ಬೋದು ಅಥವಾ ತಮಿಳ್ ತೆಲುಗು ಆಗ್ಬೋದು. ಇನ್ನೊಂದೇನೆಂದರೆ, ನಾನು ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಅಂದರೆ, ನಾನು ಕೆಲವು ಭಾಷೆಗಳ್ನ ಫ್ಲೂಯೆಂಟಾಗಿ ಮಾತಾಡ್ಬಿಡ್ತೀನಿ. ಕನ್ನಡ, ತೆಲುಗು, ತಮಿಳ್, ಮರಾಠಿ, ಹಿಂದಿ, ಇಂಗ್ಲೀಷ್ ಅಫ್ಕೋರ್ಸ್ ತುಂಬ ನೀಟಾಗಿ ಮಾತಾಡ್ಕೊಳ್ತೀನಿ. ಅದೊಂದು ಪ್ಲಸ್ ಪಾಯಿಂಟ್. ಇದು ಈ ಒಂದು 3 ಭಾಷೆನಲ್ಲಿ ಮಾಡಬಹುದು ಅಂತ ಒಂದು ಆಲೋಚನೆಗೋಸ್ಕರ ಆ್ಯಕ್ಚುಲಿ ಇನ್ನೊಂದು ನಮ್ಮ ಡೈರೆಕ್ಟರ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಂದರೆ ಅವರ ಒಂದು ಆಂಬಿಷನ್ ಇತ್ತು. ಯಾಕಂದರೆ ಈವನ್ ಹೀಸ್ ಫ್ರಮ್ ಆಂಧ್ರ ಪ್ರದೇಶ್. ಡ್ಯಾಡಿ ಕೂಡ ತುಂಬ ಇಷ್ಟ ಆಯಿತು. ನಾವು ಏನೇ ಮಾಡಿದ್ರು ಅವ್ರು ಯಾವಾಗಲೂ ಅಷ್ಟೇ, ಒಂದು ಅರ್ಹತೆ ಇದ್ದರೆ ಒಬ್ಬನಿಗೆ, ಯಾರೇ ಆಗಲಿ ಅವ್ನ ಅರ್ಹತೆ ಇದ್ದರೆ ಆ ಅರ್ಹತೆನ ಜನಗಳಿಗೆ ಮುಟ್ಟಬೇಕು. ಸೊ ದ್ಯಾಟ್ ದೋಸ್ ಪೀಪಲ್ ಕ್ಯಾನ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಇನ್ ಎ ವೆರಿ ಗುಡ್ ವೇ. ಅದನ್ನು ಅವರು ಬಿಲೀವ್ ಮಾಡ್ತಾರೆ, ನಾನು ಬಿಲೀವ್ ಮಾಡ್ತೀನಿ, ನೀವು ಬಿಲೀವ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ
ಎಸ್. So while coming to the audience reaching, so I think you have considered Kannada, Telugu and Tamil. So wider audience Hindi li kuda idare. So why didn't you try it out? So ನೀವು ಹೇಳಿದ್ರಿ like it should influence and go it out. So ನೀವು try ಏನಕ್ಕೆ ಮಾಡಲಿಲ್ಲ ಸರ್ ಡೈರೆಕ್ಟ್ ಆಗಿ? ಡಬ್ಬಲ್ ಲೇವು, ನೋ ಮನಿ. ಸೊ ಏನಾಗುತ್ತೆ, ಸಿ ದ ಹೈಯರ್ ವಿ ಗೋ ದ ಮೋರ್ ಬಜೆಟ್ ಕಮ್ಸ್ ಇನ್ ಟು ಕನ್ಸಿಡರ್. ಸೊ ಈ ಚಿತ್ರದಲ್ಲಿ ಒಬ್ಬರೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಬಜೆಟ್ ಲಿಮಿಟೇಷನ್ಸ್ ಇತ್ತು. ಆಮೇಲೆ ಅಫ್ಕೋರ್ಸ್ ನಾವು ಹಿಂದಿ ಟಚ್ ಮಾಡಬೇಕಂದ್ರೆ ನಾವು 3 ಚಿತ್ರದಲ್ಲಿ ಏನು ಮಾಡ್ತೀವೋ ಅದಕ್ಕಿಂತ ಇನ್ನೂ ಒಂದು 5x ಟೈಮ್ಸ್ ಮೋರ್ ಮನಿ ವಿ ರಿಕ್ವೈರ್. ದಟ್ ವಾಸ್ ನಾಟ್ ಇನ್ ಆ ಬಜೆಟ್. ಸೊ ಮಾಡ್ಬೇಕು. ಎನಿ ಪ್ರೊಡ್ಯೂಸರ್ ಆರ್ ವಾಚಿಂಗ್ ಲೈಕ್ ಇವ್ರಿಗೆ ಡಬ್ಬಲ್ ವಸ್ತು ಇದೆ, ಸೊ ದೇ ವಿಲ್ ಡೆಫಿನೆಟ್ಲಿ ದೇ ವಿಲ್ ರಿಲೀಸ್ ಇನ್ ಹಿಂದಿ ಆಲ್ಸೋ. ಇಟ್ಸ್ ನಾಟ್ ಲೈಕ್ ದಟ್ ದೇ ವಿಲ್ ಓನ್ಲಿ ರಿಲೀಸ್ ಇನ್ 3 ಲ್ಯಾಂಗ್ವೇಜಸ್. ಆ ಥರ ಏನಿಲ್ಲ ಅಂತಲ್ಲ ಸರ್, ಡಬ್ಬಲ್ ಉಂಟೆ ಎಲ್ಲದೂ ರಿಲೀಸ್ ಮಾಡ್ತೀರಾ ಹಿಂದಿಲಿ? ಎಸ್. पैसे दे दो भैया, रिलीज करेंगे हम, okay, करके देंगे हम. Okay. So sir, May 10th is releasing. So you are excited? I'm all excited, man. I'm so excited. I feel like kissing you. Okay. Don't take me wrong. It literally means, I'm so excited. So even team kuda tumba kastapattu they have made a film, very wonderful film I can say. So sir, ಕೊನೆದಾಗಿ audience ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ on May 10th? ಏನು ಹೇಳಕ್ಕೆ ಬಯಸ್ತೀರಾ? ಸೊ May 10 ಖನನ ತೆರೆ ಮುಂದೆ, ಅಂದರೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇದು ಎಲ್ಲರೂ ನೋಡಲೇಬೇಕಾದಂತಹ ಒಂದು ಚಿತ್ರ. ಏನಕ್ಕೆ ಅಂದರೆ ಎಲ್ಲರ ಜೀವನದಲ್ಲೂ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತುಂಬಿಕೊಂಡಿರುತ್ತೆ. ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೊಂಡು ಹೋಗಬೇಕು ಅಂದರೆ ಈ ಸಮಾಜದಲ್ಲಿ ತಾವೆಲ್ಲರೂ ಈ ಚಿತ್ರ ನೋಡಲೇಬೇಕು. ಯಾಕಂದರೆ ನಾವು ಉಸಿರಾಡ್ತಾ ಇರೋದು ಈ ಸಮಾಜದಲ್ಲಿ. ಈ ಸಮಾಜನ ಬಿಟ್ಟು ನಾವೇನೋ ಬೇರೆ ಮಾಡೋಕ್ಕೆ ಹೊಡ್ತೀವಿ ಅಂದರೆ ಅದು ಹುಚ್ಚುತನ ಆಗುತ್ತೆ. ಅದರಿಂದ ಕಿಚ್ಚಿಟ್ಕೊಂಡು ಈ ಚಿತ್ರನ ತುಂಬ ಕಷ್ಟಪಟ್ಟು, ಇಷ್ಟಪಟ್ಟು, ನಿಷ್ಠೆಯಿಂದ ಮಾಡಿದ್ದೀವಿ. ದಯವಿಟ್ಟು ನಾನು ನಿಮಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ಕೈ ಮುಗಿದು ಕಳೆಯಾಗಿ ಕೇಳ್ಕೊಳ್ತೀನಿ, ಖನನ ನೋಡಿ, ಒಂದು ಸಾರಿ ನೋಡಿ ಸಾಕು. ಏನಕ್ಕಂದರೆ ಅದರಲ್ಲಿರೋ ಒಂದು ಮೆಸೇಜು ಒಂದೇ ಒಂದು ಫ್ಯಾಮಿಲಿನಲ್ಲಿ ಒಬ್ಬರು ಪರಿವರ್ತನೆ ಆದರೆ ಸಾಕು, ಇಡೀ ಸಮಾಜದಲ್ಲಿ ಎಲ್ಲರೂ ಪರಿವರ್ತನೆ ಆಗುತ್ತೆ, ಇಡೀ ಪ್ರಪಂಚನೇ ಪರಿವರ್ತನೆ ಆಗುತ್ತೆ. ಆಮೇಲೆ ನಾನು ಏನಪ್ಪ ಇವನು ಬರೀ ಪರಿವರ್ತನೆ ಸಮಾಜದ ಬಗ್ಗೆ ಹೇಳ್ತಾ ಇದ್ದಾನೆ, ಎಂಫಸೈಸ್ ಮಾಡ್ತಾಯಿದ್ದಾನೆ ಅಂತ ತಾವೆಲ್ಲ ಕೇಳ್ಬೋದು. ನಾನು ಇಷ್ಟೆಲ್ಲ ಹೇಳೋದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅವರು ಖನನ ನೋಡಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಆವಾಗ ನಿಮಗೆ ಅರ್ಥ ಆಗುತ್ತೆ ಇದು ಎಲ್ಲರ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆ, ಸನ್ನಿವೇಶ. ಕೆಲವು ಜನ ಹೇಳಕ್ಕೆ ಇಷ್ಟಪಡಲ್ಲ, ಕೆಲವು ಜನ ಹೇಳ್ಕೊಳ್ತಾರೆ. ಯಾರು ಹೇಳಲ್ವೋ ಅಂಥ ಒಂದು ಕುಟುಂಬ ಅಥವಾ ಕಮ್ಯುನಿಟಿನೇ ಜಾಸ್ತಿ. ಸೊ ಅದನ್ನು ನಾವು ತೆರೆ ಮೇಲೆ ಬಿಚ್ಚಿಟ್ಟು ನಿಮ್ಮ ಮುಂದೆ ಈ ಕಥೆನ ಹೇಳ್ತಾ ಹೋಗ್ತಾರೆ ನಮ್ಮ ಡೈರೆಕ್ಟರ್ ರಾಧಾ ಅಂತ. ಒಂದು ಬ್ಯೂಟಿಫುಲ್ ಡಿರೆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ. ತಾವೆಲ್ಲರೂ ದಯವಿಟ್ಟು ನೋಡಿ, ಪ್ಲೀಸ್ ನೋಡಿ. ಖನನ ಇನ್ನೊಂದು ಹೇಳಬೇಕಂದ್ರೆ ಶ್ರೇಷ್ಠವಾದದ್ದು ನಮ್ಮೆಲ್ಲರಿಗೂ, ನಮ್ಮ ಚಿತ್ರರಂಗಕ್ಕೆ ದೇವರೇ ನೀವು. ನಾನಂತೂ ಇದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನನಗೆ ಐ ಡೋಂಟ್ ಬಿಲೀವ್ ಇನ್ ಗಾಡ್. ನಾನು ಯಾವ ದೇವರ ಮೇಲೂ ನಾನು ನಂಬಿಕೆ ಇಟ್ಟಿಲ್ಲ. ನನಗೇನೇನು ಕಾಣುತ್ತೋ ಅದಕ್ಕೆ ಜೀವ ಆಗಿರೋ ವಸ್ತು ಇರ್ಬೋದು, ಜೀವ ಇಲ್ದಿರೋ ವಸ್ತು ಆಗಿರ್ಬೋದು, ಅದೆಲ್ಲ ದೇವರೇನೆ. ಅದಕ್ಕೆಲ್ಲ ನಾನು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಎಲ್ಲ ಹೇಳ್ತೀವಿ, ವೇರ್ ಇಸ್ ಗಾಡ್, ಗಾಡ್ ಈಸ್ ಎವ್ರಿವೇರ್. ಎಲ್ಲಿ ದೇವರು ಎಲ್ಲ ಕಡೆ ಇದ್ದಾರೆ, ಎಲ್ಲರಲ್ಲೂ ಇದ್ದಾರೆ, ಎಲ್ಲೆಲ್ಲಿಯೂ ಇದ್ದಾರೆ ಅಂತ ಹೇಳ್ತಾರಲ್ವ. ಅದಕ್ಕೋಸ್ಕರ ಖನನ ದಯವಿಟ್ಟು ಪ್ರೇಕ್ಷಕ ದೇವರುಗಳು ದಯವಿಟ್ಟು ಪ್ಲೀಸ್ ಒಂದೇ ಒಂದು ಸರಿ ನೋಡಿ. ನಿಮ್ಗೆ ಇಷ್ಟ ಆಗಿಲ್ವಾ, ನಿಮ್ಮ ಕ್ರಿಟಿಕ್ಸು ಅದೇ ಥರ ಕೊಡಿ. ಯಾಕಂದರೆ ನಮಗೆ ಮುಂದೆ ಇಂಪ್ರೂವ್ ಆಗೋಕ್ಕೂ ಒಂದು ಅವಕಾಶ ಸಿಗುತ್ತೆ. ಬಟ್ ಆ ಒಂದು ಸ್ಪೇಸ್ ಬಿಟ್ಕೊಟ್ಟಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ದಯವಿಟ್ಟು ನೋಡಿ, ಖನನ ಉಳಿಸಿ ಬೆಳೆಸಿ. ನಾನು ನಿಮ್ಮ ಮೆಚ್ಚಬಹುದಾದ ಆರ್ಯವರ್ಧನ್. ಆ ಅರ್ಹತೆಗೆ ಕೂಡ ನಾನು ಅರ್ಹನ ಇಲ್ವಾ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಅದು May 10 ತೆರೆ ಮುಂದೆ, ಅಂದರೆ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ. ಪ್ಲೀಸ್ 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 ವಾಚ್ ಇಟ್. ದಯವಿಟ್ಟು ನೋಡಿ. ಖನನ ಚಿತ್ರ May 10ನೇ ತಾರೀಕು.